ಹಾಕಿ ನಮ್ಮದೇ ಬರಲಿ ರೇಷ್ಮೆ ಬರಲಿ ಅಂತ ನಾನು ಭಾಳ ಎಲ್ಲದಕ್ಕೂ ಡೆಲಿಗೇಷನ್ಸು ಅವು ಕಥೆಗಳು ಎಲ್ಲ ಕೇಳಿ ಕೇಳಿ ನಮಗೆಲ್ಲ ತಲೆ ಕೆಟ್ಟು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಪ್ರಗತಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಸುಧಾಕರ್, ಡಿಸೆಂಬರ್ ಮಾಹೆಯವರೆಗೆ ಜಿಲ್ಲೆಯಲ್ಲಿ ಒಟ್ಟು 87.06 ಹೆಕ್ಟೇರ್ನಷ್ಟು ಮಳೆಯಿಂದ ಬೆಳೆಗಳು ಹಾನಿಯಾಗಿದ್ದು 139 ಜನ ರೈತರು ನಷ್ಟ ಅನುಭವಿಸಿದ್ದಾರೆ. ಇವರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 10,03,460 ರೂಪಾಯಿಗಳು ನಷ್ಟ ಪರಿಹಾರಕ್ಕೆ ಹಣ ಬೇಕಿದ್ದು ಸರ್ಕಾರಕ್ಕೆ ಮತ್ತು ಕಂದಾಯ ಸಚಿವರಿಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮಳೆಯಿಂದಾಗಿ ಉಂಟಾಗುವ ಹಾನಿಯ ಕುರಿತು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯು ಮುಂಜಾಗ್ರತೆಗಳನ್ನು ವಹಿಸಲಾಗಿದೆ ಎಂದರು. ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸುಮಾರು 11 ಕಾಲಿಂದ ಇದುವರೆಗೂ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, APMC ಮತ್ತು ಪಶುಸಂಗೋಪನಾ ಇಲಾಖೆ ಹಾಗೂ ಜಲಜೀವನ್ ಮಿಷನ್ನು, ಈಗ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯೋ ನೀರಿನ ವಿಚಾರ, ಈಗ ಇದುವರೆಗೂ ಇಷ್ಟು ಇಲಾಖೆಗಳ ಬಗ್ಗೆ ಇವಾಗ ಭಾಳಷ್ಟು ವಿವರವಾಗಿ ಚರ್ಚೆಯಾಗಿದೆ. ಈಗ ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ ನಮಗೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲೂ ಹೆಚ್ಚಾಗಿ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಮತ್ತು ಗುಡಿಬಂಡೆ ಭಾಗದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಿದೆ. ನಂತರ ಬೇರೆ ಕಡೆ ಸ್ವಲ್ಪ ವಾಡಿಕೆಗಿಂತ ಒಂದು ಸ್ವಲ್ಪ ಮಾತ್ರ ಜಾಸ್ತಿ ಆಗಿದೆ. ಈಗ ಒಂದು 3-4 ದಿವಸದಿಂದ ಈಗ ಜಡಿ ಮಳೆ ಇರೋದ್ರಿಂದ ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗಿದೆ. ಆದರೆ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಯಲ್ಲಿ ತಾಲೂಕುಗಳಲ್ಲಿ ಸತತವಾಗಿ ಮಳೆ ಪ್ರಮಾಣ ಕಮ್ಮಿ ಆಗಿದೆ. ಕೆರೆಗಳಿಗೆ ನೀರು ಬಂದಿರತಕ್ಕಂಥದ್ದಾಗಿಲ್ಲ. ಈ ಭಾಗದಲ್ಲಿ ಕೆರೆ ಕೋಡಿ ಹರಿದಿದೆ. ಇಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು, ಗುಡಿಬಂಡೆ ಇರ್ಬೋದು, ಗೌರಿಬಿದನೂರು ಇರ್ಬೋದು. ಇನ್ನು ಉಳಿದಂಥ ಈ ಭಾಗಗಳಲ್ಲಿ ನೀರಿನ ಒಂದು ಕೊರತೆ ಆಗ್ತಾಯಿದೆ. ಹಾಗೂ ಬೆಳೆ ವಿಚಾರದಲ್ಲೂ ಅಷ್ಟೇ. ಈಗ ಜಡಿ ಮಳೆಯಿಂದ ರಾಗಿ ಬೆಳೆ ಕೆಲವು ಕಡೆ, ಈಗ ಶಿಡ್ಲಘಟ್ಟದಲ್ಲಿ ಶಾಸಕರು ಹೇಳಿದ್ರು ರಾಗಿ ಬೆಳೆಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು. ಅದನ್ನು ಇವತ್ತು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ. ಹಿಂದೆ ಆದಂಥ ಮುಂಗಾರು ಮಳೆ ಸಂದರ್ಭದಲ್ಲಿ ಆದಂಥ ಬೆಳೆ ನಷ್ಟದ ಬಗ್ಗೆ ಈಗಾಗಲೇ 1,04,000 ರೂಪಾಯಿ ಈಗ ಪರಿಹಾರ ಕೊಡ್ತಕ್ಕಂಥದ್ದು 10 ಜನ ರೈತರಿಗೆ, 10 ಜನಕ್ಕೆ ಇದು ಮಾಡೋವಂಥದ್ದಿದೆ. ಇಲ್ಲಿ ನಂತರ 3/12/2000ವರೆಗೂ ಈಗ ಪರಿಹಾರ ಕೊಡುವಂಥದ್ದಕ್ಕೆ ಈಗ ನಾವು ಅಂದಾಜು ಮಾಡಿರ್ತಕ್ಕಂಥದ್ದು ಮಳೆಗೆ ಹಾನಿಯಾಗಿರ್ತಕ್ಕಂಥ ಪ್ರದೇಶ ಮಳೆ ಆಧಾರಿತವಾಗಿರ್ತಕ್ಕಂಥದ್ದು 59.77 ಹೆಕ್ಟೇರು. ನೀರಾವರಿ ಆಗಿರ್ತಕ್ಕಂಥ ಪ್ರದೇಶ 23.04 ಮತ್ತು ಪೆರಿನಿಯಲ್ ಇರ್ತಕ್ಕಂಥದ್ದು 4.26, ಒಟ್ಟು 87.06 ಹೆಕ್ಟೇರಷ್ಟು ಇವತ್ತು ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. 139 ಜನ ಇವತ್ತು ಫಲಾನುಭವಿಗಳ ಭೂಮಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಬೆಳೆ ಹಾನಿ. ಅದಕ್ಕೆ 10,03,460 ರೂಪಾಯಿ ಪರಿಹಾರ ಬೇಕು ಅಂತ ಈಗ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಈಗ ಸಲ್ಲಿಸಿದ್ದಾರೆ. ಕಂದಾಯ ಮಂತ್ರಿಗಳಿಗೂ ಇದ್ರ ಬಗ್ಗೆ ಮೊನ್ನೆ ನಡೆದಂಥ ವಿಡಿಯೋ ಕಾನ್ಫರೆನ್ಸಲ್ಲಿ ತಿಳಿಸಿದ್ದಾರೆ. ಇದು ಜೊತೆಗೆ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್, ಜಿಲ್ಲಾ ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಭೂ ಅಭಿವೃದ್ಧಿ ಬ್ಯಾಂಕ್ನ ಸೊನ್ನೇಗೌಡ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.